ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಯ ಪ್ರಯುಕ್ತ ಸಿಡಿ ಹೊಸಕೋಟೆ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಪಟೇಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಗ್ರಾಮದ ರವಿಚಂದ್ರ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ 10:30ರವರೆಗೆ ಶುಭ ಲಗ್ನದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು, ತಾಲೂಕಿನ ಜನತೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಧ್ಯಮಗಳ ಮೂಲಕ ರವಿಚಂದ್ರ ಅವರು ಮುಕ್ತ ಆಹ್ವಾನ ನೀಡಿದ್ದಾರೆ. ಆನೇಕಲ್ ತಾಲೂಕಿನ ಮಹಾಜನತೆಗೆ ನಮಸ್ಕಾರ. ನಾನು BY ರವಿಚಂದ್ರ ಅಂತ, ಸಿಡಿಹೊಸಕೋಟೆ ಗ್ರಾಮ. ನಮ್ಮ ಗ್ರಾಮದಲ್ಲಿ ನಾಳೆ ನಮ್ಮ ಗ್ರಾಮ ದೇವತೆಯಾದ ಪಟೇಲಮ್ಮ ದೇವಿ ಸನ್ನಿಧಾನದಲ್ಲಿ BJPಯ ಪಕ್ಷ ಸಂಘಟನೆಗೋಸ್ಕರ ಎಲ್ಲ ಪ್ರಮುಖ ಕಾರ್ಯಕರ್ತರು ನಾಯಕರನ್ನು ನಮ್ಮ ಗ್ರಾಮಕ್ಕೆ ಆಹ್ವಾನಿಸಿದ್ದೇನೆ. ಆಹ್ವಾನ ಸಿಗದಿರೋಂಥ ಯಾರನ್ನ ಕಾರ್ಯಕರ್ತರು ದಯವಿಟ್ಟು ಇದನ್ನೇ ಆಹ್ವಾನವೆಂದು ತಿಳಿದು ನಾಳೆ ಸಮಯ 9ರಿಂದ 10 ಒಳಗೆ ಇಲ್ಲಿ ಬಂದು ಸೇರಬೇಕಂತೇಳಿ ಕೇಳ್ಕೊಳ್ತೇನೆ. ಹಾಗೂ ನಮ್ಮ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿದಿರು ಹಾಗೂ ನನ್ನ ಸ್ನೇಹಿತರು, ನನ್ನ ಬಾಲ್ಯ ಸ್ನೇಹಿತರು, ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಇಲ್ಲಿ ಸೇರ್ತಾರೆ. ಯುವಕರು ಸೇರ್ತಾರೆ. ದಯವಿಟ್ಟು ಪಕ್ಷದ ಸಂಘಟನೆಗೆ ಎಲ್ಲರೂ ಒತ್ತು ಕೊಡಬೇಕಂತೇಳಿ ನಮ್ಮ ಗ್ರಾಮದ ಎಲ್ಲ ಕಾರ್ಯಕರ್ತರಲ್ಲೂ ನಾನು ಕೇಳ್ಕೊಳ್ತೀನಿ. ಹಾಗೂ ತಾಲೂಕಿನ ಮಹಾಜನತೆ ನಾಳೆ ಸಿಡಿಹೊಸಕೋಟೆ ಗ್ರಾಮಕ್ಕೆ ಬಂದು ನಮ್ಮ ಪಟೇಲಮ್ಮ ದೇವಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನಾಳೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಎ ನಾರಾಯಣಸ್ವಾಮಣ್ಣವರು ಹಾಗೂ ಬೊಮ್ಮನಹಳ್ಳಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿ ಅಣ್ಣವರು ಹಾಗೂ ಜಯನಗರ ಶಾಸಕರಾದಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ರಾಮಮೂರ್ತಿ ಸಾಹೇಬರು ಹಾಗೂ ನಮ್ಮ ಸನ್ಮಾನ್ಯ ಗೋಪಿನಾಥ ರೆಡ್ಡಿ ಅಣ್ಣವರು, ಚಲವಾದಿ ನಾರಾಯಣಸ್ವಾಮಣ್ಣವರು ಬರ್ತಾರೆ. ಹಾಗೂ ನಮ್ಮ CT ರವಿ ಅಣ್ಣವರು ಬರ್ತಾರೆ. ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ SRT ಅಶೋಕ್ ಅಣ್ಣವರು ಹಾಗೂ ಮಾಜಿ ಆನೇಕಲ್ ಮಂಡಲ ಅಧ್ಯಕ್ಷರಾದಂಥ ಶ್ರೀ ದೊಡ್ಡಗಡೆ ಶಂಕರಣ್ಣವರು ಹಾಗೂ ಸರ್ಜಾಪುರ ಮಾಜಿ ಮಂಡಲ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಯಪ್ರಕಾಶ್ ಅಣ್ಣವರು ಹಾಗೂ ಆನೇಕಲ್ ತಾಲೂಕಿನ ಎಲ್ಲ BJP ಮುಖಂಡರು, ಕಾರ್ಯಕರ್ತರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಆನೇಕಲ್ ತಾಲೂಕಿನ ಕಾರ್ಯಕರ್ತ ಬಂಧುಗಳು ನಾಳೆ ಬೆಳಗ್ಗೆ ಸುಮಾರು 9:15ರಿಂದ 10:30 ಗಂಟೆಗಳೇ ಸಿಡಿಹೊಸಕೋಟೆ ಗ್ರಾಮದ ಪಟೇಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟನೆಗೊಳಿಸಿ ಇಲ್ಲಿ ಯಶಸ್ವಿಯಾಗಿ ಮುಂಬರುವ ದಿನಗಳಲ್ಲಿ MLA ಗೆಲ್ಲಿಸ್ಕೊಂಡು ಬರೋಂಥ ಕಾರ್ಯವನ್ನು ಪಕ್ಷದ ನಾಯಕರಿಗೆ ಎಲ್ಲರೂ ಸಾಥ್ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ಗುರು ಹಿರಿಯರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ, ಸ್ನೇಹಿತರಿಗೂ, ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ, ಅಕ್ಕ ತಂಗಿಯರಿಗೂ, ಕಾರ್ಯಕರ್ತ ಬಂಧುಗಳಿಗೂ ವಿಶೇಷವಾಗಿ ನಮಗೆ ಕಾರ್ಯಕರ್ತರೇ, ನಮಗೆ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರೇ ನಾಯಕರು. ಎಲ್ಲ ಕಾರ್ಯಕರ್ತರು ಬಂದು ನಾಳೆ 9ರಿಂದ 10:30 ಗಂಟೆಯಲ್ಲಿ ಸಿಡಿಹೊಸಕೋಟೆ ಗ್ರಾಮದಲ್ಲಿ ಶ್ರೀ ಪಟೇಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ತಾಯಿ ಆಶೀರ್ವಾದವನ್ನು ಪಡೆದು ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಳ್ಬೇಕಂತೇಳಿ ಎಲ್ಲ ಕಾರ್ಯಕರ್ತ ಬಂಧುಗಳು, ನೀವೇ ನಮ್ಮ ನಾಯಕರು ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ.